ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ಆ್ಯಸ್ ಯೂಶುವಲ್ 11mm ಕ್ರೋಶೆ ನೀಡಲ್ನ ತೊಗೊಂಡು 6 ದಾರದಲ್ಲಿ ಒಂದು ಸಿಂಪಲ್ ಆಗಿರೋ ಕ್ರೋಶೆ ಡಿಸೈನ್ಸ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಹಿಂಬದಿಯಲ್ಲಿ ಥ್ರೆಡ್ಸ್ನ ಬತ್ತಿ ಹಿಡ್ಕೊಬೇಕು. ಆನಂತರ ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿ ಯಾವ ಪಾಯಿಂಟಲ್ಲಿ ಲಾಕ್ ಮಾಡಿರ್ತೀರೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನೂ ಕೂಡ ಮಾಡಿಕೊಂಡು ಬಟ್ಟೆಗೆ ಸೆಕ್ಯೂರ್ ಮಾಡ್ಕೊಳ್ಳಿ ಥ್ರೆಡ್ನ. ನೋಡಿ, ಈ ರೀತಿ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಸ್ನ ಹಾಕ್ತಾಯಿದ್ದೀನಿ. ಒಂದು 2 ಚೈನ್ಸ್ನ ಹಾಕಿ ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು 3 ಚೈನ್ ಗ್ಯಾಪ್ಗೆ ಬರೋ ಹಾಗೆ ನೋಡಿ ಡಬಲ್ ಕ್ರೋಶನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ನಾನು ಒಂದು 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡಾದ್ಮೇಲೆ ಒಂದು 3mm ಬೀಡ್ಸು ಗೋಲ್ಡನ್ ಕಲರ್ ತೊಗೊಂಡಿರ್ತೀನಿ ನಾನು. ನೀವು ಸ್ಯಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರ್ ಬೀಡ್ಸ್ನ ತೊಗೊಬೋದು. ಬೀಡ್ಸ್ ಬಂದುಬಿಟ್ಟು ನೀವು ಥ್ರೆಡ್ಗೆ ಹಾಕೊಬೇಕಾಗತ್ತೆ. ಫಸ್ಟಿಗೆ ಈ ರೀತಿ ಬೀಡ್ಸ್ನ ಹಾಕ್ಕೊಂಡು ಒಂದು ಬೀಡ್ಸ್ ಲಾಕನ್ನು ಮಾಡ್ಕೊಳ್ಳಿ. ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶ ಕಂಬದ ಒಳಭಾಗದಿಂದ ಥ್ರೆಡ್ನ ತೊಗೊಂಬಂದು ಮೇಲ್ಗಡೆ ಇರುವಂತಹ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ ನಾವು ಫಸ್ಟ್ ಡಬಲ್ ಕ್ರೋಶ ಕಂಬ ಹಾಕಿದ್ದೀವಲ್ವ, ಅದನ್ನು ಫುಲ್ ಆಗೋ ತನಕನೂ ಕೂಡ ಇದೇ ರೀತಿ ಡಬಲ್ ಕ್ರೋಶ ಹಾಕೊತ ಫಿಲ್ ಮಾಡ್ತಾ ಬನ್ನಿ. ಈ ರೀತಿ ನೀವು ಡಬಲ್ ಕ್ರೋಶ ಕಂಬದಿಂದ ಫಿಲ್ ಮಾಡಬೇಕು. ಟೋಟಲ್ 7 ಅಥವಾ 8 ಸರಿ ಹಾಕ್ಬೋದು ನೀವು. ಏಳು ಅಥವಾ 8 ಸರಿ ಅಥವಾ 7 to 8 ಟೈಮ್ಸ್ ಅಂದ್ಕೊಳ್ಳಿ. ಅಷ್ಟು ಸರಿ ನೀವು ಡಬಲ್ ಕ್ರೋಶದಿಂದ ಡೌನಲ್ಲಿರುವಂತಹ ಫುಲ್ ಡಬಲ್ ಕ್ರೋಶ ಚೈನ್ನ ಕಂಪ್ಲೀಟಾಗಿ ಮುಚ್ಚಿ ಹೋಗುವಷ್ಟು ಕವರ್ ಮಾಡ್ತಾ ಬರಬೇಕಾಗತ್ತೆ. ಡಿಸೈನು ಹೊಸದಾಗಿ ಕಲಿತಾ ಇರೋರಿಗೂ ಕೂಡ ಇದು ತುಂಬ ಈಸಿಯಾಗಿ ಬರೋಂಥ ಡಿಸೈನ್ ಇದು. ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ನಿಮಗೆ ಈ ಡಿಸೈನ್ನ ಮಾಡಬೇಕಾದ್ರೆ ತುಂಬ ಏನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಮಾಡ್ಬೋದು. ಆನಂತರ ನೋಡಿ, ಒಂದು 2 ಚೈನ್ ಗ್ಯಾಪ್ಗೆ ಬರೋ ಹಾಗೆ ನೋಡಿಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಬೇಕು. ಈಗ ಲಾಕ್ ಮಾಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾದಮೇಲೆ ಒಂದು 5 ಚೈನ್ನ ಹಾಕೊಬೇಕಾಗತ್ತೆ ನೀವಿಲ್ಲಿ. 1 2 3 4 5 ಓಕೆನಾ. 5 ಚೈನ್ನ ಹಾಕ್ಕೊಂಡು ಆನಂತರ ನೋಡಿ ಹಿಂಭಾಗದಲ್ಲಿ ಬೀಡ್ಸಿಂದ 2 ಚೈನ್ನ ನಂತರದಲ್ಲಿ ಬಂದುಬಿಟ್ಟು ಲಾಕ್ನ ಮಾಡ್ಕೊಬೇಕಾಗತ್ತೆ. ನೀವು ಈ 5 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಫಸ್ಟ್ ಯಾವ ರೀತಿ ಇದೆಯೋ ಆ ರೀತಿ ಟರ್ನ್ ಮಾಡ್ಕೊಬೇಕು. ಆವಾಗ ನಿಮಗೆ ಸ್ವಲ್ಪ ಬೀಡ್ಸ್ ಕ್ರೋಶ ಸ್ವಲ್ಪ ಜಾರ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ತೆಗೆದು ಮತ್ತು ಹೊಸದಾಗಿ ಜಾಯಿನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಟರ್ನ್ ಆಗದೇ ಇರೋಂಗೆ ಬರುತ್ತೆ. ಆನಂತರ ಒಂದು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ ಅದರ ಒಳಭಾಗದಲ್ಲಿ ಬಂದು ಒಂದು ಚಿಕ್ಕದಾಗಿ ಲಾಕ್ ಹಾಕ್ಕೋಬೇಕು. ಇದೊಂಥರ ಪಿಕ್ಕೋ ಡಿಸೈನ್ ಕಾಣುತ್ತೆ, ಸ್ವಲ್ಪ ಚಿಕ್ಕದಾಗಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಮತ್ತೆ ಪಿಕ್ಕೋ ಲಾಕನ್ನು 5 ಚೈನಿಗೆ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ 5 ಚೈನ್ ಕಂಪ್ಲೀಟ್ ಆಗೋ ತನಕನೂ ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತ ಹೋಗಿ. ನೀವು ಒಂದು 3 ಚೈನ್ನ ಹಾಕ್ಕೊಬೇಕು. 3 ಚೈನ್ ಆದಮೇಲೆ ಮತ್ತೆ ಒಂದು ಲಾಕನ್ನು ಮಾಡ್ಕೊಳೋದು, ಸಿಂಗಲ್ ಲಾಕ್ ಮಾಡೋದು. ಓಕೆನಾ. ಇದೇ ರೀತಿ ನೀವು ಒಂದು 5 ಅಥವಾ 6 ಟೈಮ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ 6 ಟೈಮ್ಸ್ ಹಾಕಿದ್ದೀನಿ. ಸೊ ನೀವು 6 ಟೈಮ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಹತ್ತಿರಕ್ಕೆ ಬರುತ್ತೆ ಅಂಥೇಳಿ. ನೋಡಿ, ಈ ರೀತಿ 6 ಟೈಮ್ಸ್ ಹಾಕ್ಕೊಂಡು ಆದಮೇಲೆ ಒಂದು 2 ಚೈನ್ ಗ್ಯಾಪ್ ಬರೋ ಹಾಗೆ ಚೆಕ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಡಿಸೈನ್ ಬರುತ್ತೆ.
ತುಂಬ ಸ್ಮಾಲ್ ಆಗಿ ಡಿಸೈನು ಚಿಕ್ಕದಾಗಿರಲಿ, ತುಂಬ ಸಿಂಪಲ್ ಆಗಿರಲಿ ಅಂತ ಹೇಳ್ತಾರಲ್ಲ ಕೆಲವು ಕಸ್ಟಮರು. ಸೊ ಅವ್ರಿಗೆ ನೀವು ಈ ಡಿಸೈನ್ನ ಮಾಡ್ಕೊಡ್ಬೋದು. ಇದಾದಮೇಲೆ ಒಂದು 4 ಚೈನ್ನ ಹಾಕ್ಕೊತಿದ್ದೀನಿ ನಾನು. ಈ 4 ಚೈನ್ ಗ್ಯಾಪ್ನ ಹಾಗೆ ಕೂಡ ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆ ಗ್ಯಾಪ್ನಲ್ಲಿ ನೀವು ಒಂದೊಂದು ಕುಚ್ಚನ್ನ ಕೂಡ ಕಟ್ಕೊಬೋದು. ಸೊ ನಾನು ನಿಮಗೆ ಗ್ಯಾಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸರಿ ಈ ಥರ ಡಿಸೈನ್ ಆದಮೇಲೆ ಒಂದು 4 ಚೈನಿಗೆ ಒಂದು ಲಾಕನ್ನು ಮಾಡಿಕೊಂಡು ಒಂದು ಮಧ್ಯೆ ಸ್ವಲ್ಪ ಗ್ಯಾಪ್ನ ಬಿಟ್ಕೊಳ್ಳಿ. ಎಸ್, ಇಲ್ಲಿ ಕುಚ್ಚು ಬೇಕು ಅನ್ನೋರಿಗೆ ಕುಚ್ಚನ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲೊಂದು ಸಿಂಗಲ್ ಆಗಿರೋ ಒಂದು ಬೀಡ್ಸ್ನ ಕೂಡ ನೀವು ಹಾಕಿ ಲಾಕ್ನ ಮಾಡ್ಕೊಬೋದು. ಒಂದು ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸ್ನ ಹಾಕಿ ಲಾಕ್ ಮಾಡ್ಕೊಬೋದು, ಇಲ್ಲ 4 ಚೈನ್ನ ಹಾಕ್ಕೊಬೋದು. ಓಕೆನಾ? ನೋಡಿ, ಈ ರೀತಿ ಫೈನಲಿ ಈ ರೀತಿ ಫಿನಿಶ್ ಮಾಡಿದ್ದೀನಿ ನಾನು. ನೀವು ಮಧ್ಯೆ ಒಂದೊಂದು ಕುಚ್ಚು ಅಥವಾ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು. ನೋಡಿ, ಈ ರೀತಿ ಎಂಡಿಂಗ್ನಲ್ಲಿ ಬಂದುಬಿಟ್ಟು ನೀವು ಒಂದು 2 ಅಥವಾ ಒಂದು 3 ಚೈನ್ನ ಹಾಕ್ಕೊಂಡು ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹಾಕಿರುವಂತಹ ಡಿಸೈನ್ ಬಿಚ್ಚೋಗೋದಿಲ್ಲ, ಥ್ರೆಡ್ಗಳು ಕರೆಕ್ಟಾಗಿ ಲಾಕ್ ಆಗುತ್ತೆ. ಓಕೆನಾ? ಈ ರೀತಿ ಆದಮೇಲೆ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಗಡೆ ಅಟ್ಯಾಚ್ ಮಾಡ್ಕೊಳ್ಳಿ ನೀವು. ಸೊ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫೈನಲಿ ಡಿಸೈನ್ ಈ ರೀತಿ ಬಂದಿದೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನೀವು ಕುಚ್ಚು ಅಥವಾ ಬೀಡ್ಸ್ನ ಮಧ್ಯೆ ಹಾಕ್ಕೊಬೋದು ಅಥವಾ ಹೀಗೆ ಕೂಡ ಬಿಡ್ಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಬಂದ್ಬಿಟ್ಟು ತುಂಬ ನೀಟಾಗಿ ಬಂದಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.